ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ, ಇವತ್ತು ನಾವೇನು ಅಡುಗೆ ಮಾಡ್ತೀವಿ ಅಂತ ಹೇಳ್ತೀನಿ. ಇವತ್ತು ನಾವು ನುಗ್ಗಿಕಾಯಿ ಸಾಂಬಾರು ಮಾಡ್ತೀವಿ. ಅನ್ನ ಸಾಂಬಾರು. ಇವು ತೊಗರಿ ನಮ್ಮ ಹೊಲ್ದಾಗ ಬೆಳೆದಿದ್ದು. ಇವನ್ನ ಮೊದಲು ಕುದಿಯಕ್ಕೆ ಹಾಕೋಣ. ನೋಡ್ರಿ, ಇವನ್ನ ಬ್ಯಾಳಿನ ಕ್ಲೀನಾಗಿ ತೊಳ್ಕೊಂಡೀನಿ. ಇದಕ್ಕೆ ನಾನು ಹಸಿಮೆಣ್ಸಿಕಾಯಿ ಹಾಕ್ತೀನಿ. ಅಲ್ಲಿಂದ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ ಹಣ್ಣು ಒಂದೆರಡು, ಮತ್ತು ಇಲ್ಲಿ ಹುಣಸೆ ಹಣ್ಣು ನೆನೆ ಹಾಕ್ಕೊಂಡೀನಿ ರೀ. ಸ್ವಲ್ಪ ಇದಕ್ಕೆ ರುಚಿ ಕೊಡ್ತೈತಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಇದ್ರಾಗ ಕರಿಬೇವನ್ನು ಹಾಕ್ಕೊಂತೀನಿ ರೀ. ಈಗ ಇದನ್ನಷ್ಟು ಹಾಕಿದ ಮೇಲೆ ಇದನ್ನು ಕ್ಲೋಸ್ ಮಾಡಿ ಸೀಟಿ ಹೊಡಿಸ್ಬೇಕ್ರಿ. 5ರಿಂದ 6 ಸೀಟಿ ಹೊಡೆದ್ರೆ ಚೆನ್ನಾಗಿ ಬೇಳೆ ಕುದೀತಾವು. ಇವಾಗ ಇದು ಕುದ್ದೈತ್ರಿ. ಎಲ್ಲ ಸೀಟಿ ಹೊಡಿಸಿ ತೆಗ್ಸೀನಿ. ಇದನ್ನು ಬಸ್ತು ಸಣ್ಣಗೆ ಮಗಚ್ಬೇಕು. ಮಗ್ಚನ ಇದನ್ನು ನೀಟಾಗಿ ಮಗ್ಚೈತ್ರಿ. ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ. ಇಲ್ಲಿ ಗುಂಡ್ಯಾಗ ಒಗ್ಗರಣೆ ಕೊಡ್ತೀನಿ ರೀ. ಎಣ್ಣೆ ಹಾಕಿ ಇದು ಎಣ್ಣೆ ಕಾದೈತಿ. ಇವಾಗ ಜೀರಿಗೆ ಸಾಸಿವೆ ಹಾಕಿ ಈಗ ನಾವು ಇಲ್ಲಿ ಹೆಚ್ಚಿಟ್ಕೊಂಡಿದ್ವಲ್ಲ ಈ ನುಗ್ಗಿಕಾಯಿ ಹಾಕೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಂದು 5 ನಿಮಿಷ 10 ನಿಮಿಷ ಹಿಂಗೆ ಬಿಡೋಣ. ಈ ನುಗ್ಗಿಕಾಯಿ ಎಣ್ಣೆಗ ಚೆನ್ನಾಗಿ ಸ್ವಲ್ಪ ಕುದ್ಮೇಲೆ ನಾವು ಹುಣಸೆ ಹಣ್ಣು ಏನೇನೆ ಹಾಕೊಂಡಿದ್ವಲ್ಲ ಆ ಹುಣಸೆ ಹಣ್ಣಿನ ರಸ ಇಟ್ಕೊಂಡು ಇದ್ರಕ ಇದೊಂದು 5 ನಿಮಿಷ ಸ್ವಲ್ಪ ಅದ್ರಾಗ ಕುದ್ಕೋಬೇಕು. ಇದು ಇವಾಗ ಕುದ್ದೈತಿ. ಇದಕ್ಕ ನಾವು ಬ್ಯಾಳೆ ಮಸ್ತ್ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣ. ಇದು ಬ್ಯಾಳೆ ಹಾಕೈತಿ. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನಮಗೆ ಸಾಂಬಾರು ನೀರು ಹಾಕೊಂಡೀನಿ. ಇದಕ್ಕೆ ಅರಿಶಿನ ಪುಡಿ, ಸ್ವಲ್ಪ ಬೆಲ್ಲ ಹಾಕೋಣ. ನಾವು ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಇದಕ್ಕೆ ಖಾರ ಏನು ಅವಶ್ಯಕತೆ ಇಲ್ಲ. ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಇವಾಗ ಕುದಿಬೇಕು. ಕುದ್ರ ಸಾಂಬಾರು ರೆಡಿ ಆಯಿತು. ನೋಡ್ರಿ, ನಮ್ಮ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.